ಭಾಷೆಗಳು ಅಂತಂದ್ರೆ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಇರುವಂತಹ ಒಂದು ಸಾಧನ ಅಥವಾ ಮಾಧ್ಯಮವನ್ನ ಭಾಷೆ ಅಂತ ಕರಿಬಹುದು. ಓಕೆ. ಬಹುಶಃ ಎಲ್ಲಾ ಪ್ರಾಣಿಗಳಿಗೆಲ್ಲ ಈ ರೀತಿಯಂತಹ ಒಂದು ಭಾಷೆ ಅಂದ್ರೆ ಮೌಖಿಕವಾದಂತಹ ಬಾಯಿ ಮೂಲಕ ಹೇಳುವಂತಹ ಭಾಷೆ ಇಲ್ಲದೆ ಇರ್ಬೋದು, ಅವರಿಗೂ ಕೂಡ ಭಾಷೆಗಳಿವೆ. ಅದರಂತೆ ಭಾಷೆ ನನ್ನ ಪ್ರಕಾರ ಒಂದು ಸಮುದ್ರದಂತೆ. ಹತ್ತಾರು ಸಾವಿರ ಭಾಷೆಗಳು ನಮ್ಮ ಪ್ರಪಂಚದಾದ್ಯಂತ ಪ್ರಚಲಿತದಲ್ಲಿದೆ. ಹೌದು. ಒಂದೇ ಭಾಷೆಯಲ್ಲಿಯೂ ಕೂಡ ಹಲವಾರು ತರಹದ ಭಾಷೆಗಳು ಇರುತ್ತೆ. ಉದಾಹರಣೆ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಕನ್ನಡ ಭಾಷೆಯನ್ನೇ ತೆಗೆದುಕೊಂಡ್ರೆ, ಕನ್ನಡದಲ್ಲಿ ಈಗ ಕುಂದಾಪುರ ಕನ್ನಡ, ಮಂಗಳೂರು ಕನ್ನಡ, ಅಥವಾ ನಮ್ಮ ಶಿವಮೊಗ್ಗ ಕನ್ನಡ, ಅಥವಾ ನಮ್ಮ ಹವ್ಯಕ ಕನ್ನಡ, ಈ ತರದ ಭಾಷೆಗಳು ಬೇರೆ ಬೇರೆ ತರನಾಗಿದೆ. ಈ ಮಾತೃಭಾಷೆ ನಿಜಕ್ಕೂ ಕೂಡ ಮನುಷ್ಯನಿಗೆ ಆಲೋಚನೆಗಳು ಮೂಡುವಂತದ್ದು. ಆತ ಇಂಗ್ಲಿಷು, ಹಿಂದಿ, ಫ್ರೆಂಚು, ಜಪಾನೀಸ್ ಯಾವ್ದಾವ್ದೇ ಭಾಷೆಯನ್ನ ಕಲ್ತಿರ್ಬಹುದು, ಅಥವಾ ಅದರಲ್ಲಿ ಪ್ರೌಢಮೆಯನ್ನು ಕೂಡ ಪಡೆದಿರಬಹುದು. ಆದ್ರೆ ಆತನ ಆಲೋಚನೆಗಳು ಯಾವಾಗ್ಲೂ ಮೂಡುವಂಥದ್ದು, ಆತನ ಭಾವನೆಗಳು ಮೂಡುವಂಥದ್ದು ಮಾನಸಿಕವಾಗಿ ಮಾತೃಭಾಷೆಯ ಮೂಲಕ. ಹೌದು. ಈ ಮಾತೃಭಾಷೆ ಯಾಕಾಗಿ ಬಹಳ ಇಂಪಾರ್ಟೆನ್ಸ್ ಅನ್ನ ತಗೊಳತ್ತೆ ಅಂತಂದ್ರೆ, ಅವರವರ ಭಾವನೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಅಥವಾ ಅವರ ಆಲೋಚನೆಗಳು ಇನ್ನೂ ಹೆಚ್ಚು ಅದೇ ಇದರಲ್ಲಿ ಬಂದಾಗ ಮಾತ್ರ, ಅಂದ್ರೆ ಮಾತೃಭಾಷೆಯಲ್ಲಿ ಬಂದಾಗ ಮಾತ್ರ ಅದು ಪ್ರೌಢಮೆಯನ್ನ ಪಡೆದುಕೊಂಡಿರುತ್ತೆ. ಹೌದು. ಅಂದ್ರೆ ಈಸಿಯಾಗಿ ನಾವು ಮಾತನಾಡೋದಕ್ಕಾಗಿರ್ಬೋದು ಅಥವಾ ವ್ಯವಹಾರ ಮಾಡೋದಕ್ಕಾಗಿರ್ಬೋದು, ಏನಕ್ಕೆ ಆಗ್ಲಿ ಫಸ್ಟ್ ನಮ್ಮ ಥಾಟ್ ಮನಸ್ಸೊಳಗಡೆ ಬರೋದು ನಮ್ಮ ಮಾತೃಭಾಷೆನಲ್ಲೇ ಮಾತೃಭಾಷೆ. ಹೌದು ಹೌದು ಮೇಡಮ್. ಅದಕ್ಕೆ ಈಗ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಏನಿತ್ತೋ, ನಾನು ಅದಕ್ಕೆ ಇನ್ನೊಂದು ಲೈನ್ ಅನ್ನ ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಜನನಿ ಜನ್ಮಭೂಮಿಶ್ಚ ಜನ್ಮ ಭಾಷೆಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ. ಯಾಕೆ ಅಂತಂದ್ರೆ ನಮ್ಮ ಜನ್ಮ ಕೊಟ್ಟ ತಾಯಿ, ನಮ್ಮ ಊರು ಜನ್ಮಭೂಮಿ, ಹಾಗೂ ನಾವು ಆಡುವಂತಹ ಮಾತೃಭಾಷೆ ಜನ್ಮ ಭಾಷೆಯೂ ಕೂಡ ಸ್ವರ್ಗದಷ್ಟೇ ಖುಷಿಯನ್ನ ಕೊಡುತ್ತೆ ಅನ್ನೋದು ನನ್ನ ಭಾವನೆ ಮೇಡಮ್ ಅವರೇ. ಹೌದು, ಸತ್ಯವಾದ ಮಾತು. ಹಾಗೆ ಭಾಷೆಯ ಅಭಿಮಾನದ ಬಗ್ಗೆ ಏನ್ ಹೇಳ್ತೀರಿ? ಅಥವಾ ಮಾತೃಭಾಷೆಯ ಅಭಿಮಾನ ಅಥವಾ ಬೇರೆ ಭಾಷೆಗೆ ನಾವು ತೋರಿಸುವಂತಹ ಗೌರವ ಇರ್ಬೋದು, ಅಭಿಮಾನ ಇರ್ಬೋದು, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಇಡೀ ಪ್ರಪಂಚದ ಎಲ್ಲಾ ಭಾಷೆಗಳು ಗೌರವಕ್ಕೆ ಅರ್ಹವಾಗಿರ್ತಕ್ಕಂತಹ ಭಾಷೆನೆ. ಹಾಗಂತ ನಮ್ಮ ಭಾಷೆ ನಮ್ಮದು ಅಂತ ಆದಾಗ ಸ್ವಲ್ಪ ಪ್ರೀತಿ ಹೆಚ್ಚಿಗೆ ಇರುತ್ತೆ. ತುಂಬಾ ಹೋರಾಟಗಳಲ್ಲಿ ನೀವು ಗಮನಿಸಬಹುದು, ಆ ಭಾಷೆಯನ್ನ ಅದು ನಮ್ಮ ಭಾಷೆ ಅಲ್ಲ, ಅದನ್ನು ವಿರೋಧಿಸಬೇಕು ಅನ್ನುವಂತಹ ಧೋರಣೆಗಳು ನಮ್ಮಲ್ಲಿ ಸಾಕಷ್ಟು ಇರ್ತವೆ. ನನ್ನ ಪ್ರಕಾರ ಅದು ತಪ್ಪು. ಯಾಕೆ ಅಂತಂದ್ರೆ ಎಲ್ಲ ಭಾಷೆಯನ್ನ ಕಲಿಯುವಂತಹ, ಪ್ರೀತಿಸುವಂತಹ ಹಕ್ಕು ನಮಗಿದೆ. ಆದರೆ ನಮ್ಮ ಭಾಷೆಯನ್ನ ಹೆಚ್ಚು ಪ್ರೀತಿಸಿ ಅದನ್ನ ಹೆಚ್ಚು ಅಭಿಮಾನದಿಂದ ಗೌರವಿಸಬೇಕಾದ ಆದ್ಯ ಕರ್ತವ್ಯ ನಮ್ದಾಗಿರ್ಬೇಕು ಅಂತ ನನ್ನ ಭಾವನೆ. ಹೌದು, ಖಂಡಿತ ಸತ್ಯವಾದ ಮಾತು. ಮಾತೃಭಾಷೆಗೂ ನಮ್ಮ ಭಾಷೆಗೂ ಸಾಕಷ್ಟು ವ್ಯತ್ಯಾಸಗಳಿರುತ್ತೆ ಕೆಲವ್ರಿಗೆ. ಅಂದ್ರೆ ಮನೆಯಲ್ಲೇ ಬೇರೆ ಭಾಷೆನಲ್ಲಿ ವ್ಯವಹರಿಸ್ತಾ ಇರ್ತಾರೆ, ಹೊರಗಡೆ ಬಂದಾಗ ಅಂದ್ರೆ ಅವರು ಬೇರೆ ಸ್ಟೇಟ್ ನಿಂದ ಬಂದಿರೋರಾಗಿರ್ಬೋದು ಅಥವಾ ಬೇರೆ ಸ್ಟೇಟ್ಗೆ ಇಲ್ಲಿಂದ ಹೋಗಿರೋರಾಗಿರ್ಬೋದು. ಸೊ ಭಾಷೆ ಫಸ್ಟ್ ಕಷ್ಟ ಅಂತ ಅನ್ನಿಸ್ಬಹುದು. ಸೊ ಭಾಷೆ ಮುಖಾಂತರ ನಾವು ಏನೇನೆಲ್ಲ ಕಲ್ತ್ಕೋತೀವಿ ಅಥವಾ ನಾವು ಏನು ಬೇರೆಯವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅನ್ಸುತ್ತೆ ನಿಮ್ಗೆ? ಇಲ್ಲ, ನಾವು ಭಾಷೆಯ ಮುಖಾಂತರವೇ ಪ್ರತಿಯೊಂದು ಭಾವನೆಗಳನ್ನ ವ್ಯಕ್ತಪಡಿಸುವ ಪ್ರಯತ್ನ, ಅಥವಾ ನಮ್ಗೆ ಸುಲಭವಾದ ಒಂದು ಮಾಧ್ಯಮ ಸಿಕ್ಕಿರುವಂತಹದ್ದು ಈ ಭಾಷೆ. ಈಗ ನಾವು ಕನ್ನಡಿಗರು ಬೇರೆ ರಾಜ್ಯಕ್ಕೆ ಹೋದಾಗ, ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಭಾಷೆ ಬೇರೆ ಇರುತ್ತೆ, ಅಥವಾ ಅಲ್ಲಿ ಅವ್ರು ಇಲ್ಲಿಗೆ ಬಂದಾಗ ಇಲ್ಲಿ ಅವರಿಗೆ ಈ ಭಾಷೆ ಕಷ್ಟ ಅನ್ಸ್ಬೋದು. ಈ ಭಾಷೆಗಳು ನಮಗೆ ವ್ಯಾವಹಾರಿಕ